ಹಾಯ್ ಫ್ರೆಂಡ್ಸ್, ಬೆಣ್ಣೆ ನಗರಿ ಶೀಲಾ ಮಾಡುವ ನಮಸ್ಕಾರ. ಬೇಕರಿಗಳಲ್ಲಿ ಸಿಗುವಂತಹ ಕಾಜು ಬರ್ಫಿ ಮಾಡುವ ವಿಧಾನವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ ಗೋಡಂಬಿ 1 ಕಪ್ ಬೇಕು, ಹಾಲು ಪೌಡ್ರು 2 ಕಪ್ ಬೇಕು, ಮತ್ತು ಸಕ್ಕರೆ, ಹಾಲು ಪೌಡ್ರ್ 2 ಕಪ್ಪು, ಗೋಡಂಬಿ 1 ಕಪ್ಪು, ಸಕ್ಕರೆ 1 ಕಪ್ ಬೇಕಾಗುತ್ತೆ. ಅದನ್ನು ಮಾಡುವ ವಿಧಾನ ಹೇಗೆಂದರೆ, ಒಂದು ಬಾಣಲಿಯಲ್ಲಿ ನಾವು ಸಕ್ಕರೆ ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದೆಳೆ ಪಾಕನೂ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಪಾಕ ಬಂದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿಯೋ ತನಕ ಅದು ಕುದೀಲಿ. ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದೀಲಿ, ಅದೊಂದು ಪಾಕ ಆಗಲಿ. ಅಷ್ಟರಲ್ಲಿ ನಾವು ಗೋಡಂಬಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಗೋಡಂಬಿ ಹಾಕಿದ್ದೀನಿ, ಅದಕ್ಕೆ ಮತ್ತು ಯಾಲಕ್ಕಿ ಫ್ಲೇವರಿಗೆ ಬೇಕಾಗುತ್ತಲ್ಲ, ಮತ್ತು ಇನ್ನೊಂದು ಸರಿ ಪುಡಿ ಮಾಡೋದಕ್ಕಿಂತ ಇದರೊಳಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಹಾಗಾಗಿ ನಾನು ಅದರೊಳಗೆ ಪುಡಿ ಮಾಡೋಕ್ಕೆ ಅದರೊಳಗೆ ಹಾಕ್ತಾಯಿದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಕೊಂಬಂದು ಒಂದು ಬೌಲಲ್ಲಿ ಹಾಕ್ತಿದ್ದೀನಿ. ಬೌಲಲ್ಲಿ ಹಾಕ್ಬಿಟ್ಟು 1 ಕಪ್ಪು ಗೋಡಂಬಿ ಆಗುತ್ತಲ್ಲ, 2 ಕಪ್ಪು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ. ಎರಡನೇ ಕಪ್ಪು ಹಾಲು ಪೌಡ್ರ್ ಹಾಕ್ತಿದ್ದೀನಿ. ಬೇಕು ಅಂದರೆ ಬರೀ ಗೋಡಂಬಿಯಿಂದನೂ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇಲ್ಲ ಆಗಲ್ಲ ಅಂದರೆ ಹಾಲು ಪೌಡ್ರ್ ಹಾಕ್ಬೋದು, ಹಾಲು ಪೌಡ್ರ್ ಹಾಕಿ ಮಾಡ್ಬೋದು. ನಿಮಗೆ ಹಾಲು ಪೌಡ್ರ್ ಕಡಿಮೆ ಬೇಕಾದರೂ ಹಾಕೋಬೋದು, ಜಾಸ್ತಿ ಬೇಕಾದರೆ ಹಾಕೋಬೋದು. ಇವಾಗ ಅದು ಗಂಟಿಲ್ಲದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಪೌಡ್ರ್ ಇತ್ತಲ್ಲ, ಗೋಡಂಬಿ ಪೌಡರ್ ಮತ್ತು ಹಾಲು ಪೌಡರು, ಅದೆರಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದು ಕುದಿ ಬಂದಿದೆ. ಇದರಲ್ಲಿ ಒಂದು ಸ್ವಲ್ಪ ಪಾಕ ಹೇಗಿದೆ ಅಂತ ನೋಡೋಣ. ಪಾಕ ತುಂಬ ಜಾಸ್ತಿ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಬಂದರೂ ನಡೆಯುತ್ತೆ. ಹೇಗಿದೆ ಅಂತ ನೋಡೋಣ. ಇನ್ನೂ ಸ್ವಲ್ಪ ಪಾಕ ಆಗಲಿ, ಅಷ್ಟೊಂದು ಬರಬೇಕು ಅಂತ ಏನಿಲ್ವಲ್ಲ, ಇನ್ನೂ ಸ್ವಲ್ಪ ಪಾಕ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ. ಆಗಿದೆ ಇವಾಗಿದು. ಇದು ಒಂದೇಳೆ ಪಾಕ ಏನು ಬಂದಿಲ್ಲ, ಅದಕ್ಕಿಂತ ಮುಂಚೆನೇ ನಡೆಯುತ್ತೆ. ಇವಾಗ ಇದಕ್ಕೆ ಆಗಿದೆಯಲ್ಲ, ಇದಕ್ಕೆ ನಾನು ಪೌಡ್ರ್ ಹಾಕ್ತಾಯಿದ್ದೀನಿ. ನಾನಿವಾಗ ಮಿಕ್ಸಿ ಮಾಡ್ಕೊಂಡಿದ್ದು ಮತ್ತು ಹಾಲು ಪೌಡ್ರ್ 2 ಇತ್ತಲ್ಲ, ಅದನ್ನು ನಾನು ಇವಾಗ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದು ಕುದೀತಿದೆಯಲ್ಲ, ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಹತ್ಸೋ ಆಗಿಲ್ಲ. ಇವಾಗ ಗ್ಯಾಸಲ್ಲಿ ಏನಾದರೂ ಮತ್ತೆ ಮಾಡಿದ್ರೆ ಅದು ಕಲರ್ ತುಂಬ ಬೇರೆ ಕಲರ್ ಆಗಿಬಿಡುತ್ತೆ. ಇದು ವೈಟ್ ಕಲರ್ ಹೀಗೆ ಇರಬೇಕು ಅಂದರೆ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಅದನ್ನು ಕ್ಲೀನಾಗಿ ಗಂಟಿ ಇಲ್ಲದೆ ಕ್ಲೀನಾಗಿ ಕಲಿಸ್ಬೇಕು. ಇವಾಗ ತುಂಬ ಮೆತ್ತಗಾಗುತ್ತೆ, ಬರ್ತಾ ಗಟ್ಟಿ ಚೆನ್ನಾಗಾಗುತ್ತೆ. ನಾವು ಇದನ್ನು ಕ್ಲೀನಾಗಿ ಗಂಟಿ ಇಲ್ಲದೆ ಕ್ಲೀನಾಗಿ ಕಲಸೋಣ. ಎಷ್ಟು ಸ್ಮೂತಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಾವು ಬೇಕ್ರಿಲಿ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಗಟ್ಟಿ ಆಗುತ್ತೆ. ಎಷ್ಟು ತೆಳ್ಳಗಿದೆಯಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಗಟ್ಟಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. 10 ನಿಮಿಷ ಬಿಟ್ಟಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇವಾಗ ಅದಕ್ಕೆ ನಾನು 1 ಸ್ಪೂನು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿ ಮತ್ತೆ ಇನ್ನೊಂದ್ಸರಿ ಕ್ಲೀನಾಗಿ ಕಲಿಸ್ಕೊಳ್ತೀನಿ. ಇವಾಗ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಗಂಟಿಲ್ದಲ್ಲೇ ನಾವು ಕ್ಲೀನಾಗಿ ಕಲಿಸ್ಕೋಬೇಕು. ಇವಾಗ ನಾವು ರೇಷನ್ ಅಂಗಡಿಯಲ್ಲಿ ತರ್ತೀವಲ್ಲ ಕವರು, ಅದೇ ಕವರು ಯೂಸ್ ಮಾಡ್ತಿರೋದು ನಾನು. ಯಾವುದಾದ್ರೂ ನಡೆಯುತ್ತೆ, ಹೀಗೆ ಇರಬೇಕು ಅಂತ ಏನಿಲ್ಲ, ನಾವು ಕಲಿಸ್ಕೊಳ್ಳೋಕೆ ಬೇಕಾಗುತ್ತೆ ಅಷ್ಟೇ. ಅದಕ್ಕೆ ನಾನು ಅದರೊಳಗೆ ತುಪ್ಪ ಸವರ್ಬಿಟ್ಟು 2 ಪಾರ್ಟ್ ಮಾಡಿ 2 ಕಲರ್ ಮಾಡ್ತಿದ್ದೀವಿ ನಾವು. ಹಾಗಾಗಿ 2 ಕಲರಲ್ಲಿ 2 ಪಾರ್ಟ್ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಸವರಿಟ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಮಾಡ್ಕೊಂಡಿದ್ನಲ್ಲ ಕಾಜು, ಅದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. 2 ಪಾರ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನನಗೆ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ ಆಯಿತು. ನಾನು ಇದಕ್ಕೆ ಪಿಸ್ತಾ ಫ್ಲೇವರ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಬೇಕು ಅಂದರೆ ನೀವು ಫುಡ್ ಕಲರು ಹಾಕ್ಬೋದು. ನಾನು ಕಲರ್ ಮಾಡ್ತಿದ್ದೀನಲ್ಲ ಹಾಗಾಗಿ ಅದನ್ನು ಹಾಕಿದ್ದೀನಿ. ನೋಡಿ ಈ ಥರ ಮಾಡಿಕೊಂಡು ಅದನ್ನು ನಾವು ಈ ಥರ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದು ನೋಡಿ ಎಷ್ಟು ಗಟ್ಟಿ ಇದೆಯಲ್ಲ, ಅದು ನಾವು ಸ್ಮ್ಯಾಶ್ ಮಾಡ್ದಂಗೆಲ್ಲ ತುಂಬ ಚೆನ್ನಾಗುತ್ತೆ. ಗ್ರೀನ್ ಕಲರ್ ಮಿಸ್ ಆಗಿಬಿಟ್ಟಿದೆ ನನಗೆ, ವೈಟ್ ಹಾಗೇ ಇದೆ. ಅದು ಕಲರ್ ಹಾಕಬೇಕು ತೋರ್ಸೋಕ್ಕೆ ನನಗೆ ವಿಡಿಯೋ ಸ್ವಲ್ಪ ಮಿಸ್ ಆಯಿತು. ಹಾಕ್ಕೊಳ್ಳಿ, ಕಲಸಿ ಈ ಥರ ಸ್ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ ಅದು. ನೋಡಿ ಈ ಥರ ಮಾಡಿಬಿಟ್ಟು ನಾವು ಉದ್ದ ರೌಂಡ್ ತುಂಬ ಚೆನ್ನಾಗಾಗುತ್ತೆ. ಇದಾಯ್ತಲ್ಲ, ಇವಾಗ ಇನ್ನೊಂದು ನೋಡಿ
ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಉದ್ದುಕೊಂಡು ರೌಂಡ್ ಮಾಡ್ಕೊಳ್ಳೋಣ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಕವರ್ ಹಾಕಿರ್ತೀವಲ್ಲ, ಹಾಗಾಗಿ ಅಂಟಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎರಡು ಒಂದ್ರ ಮೇಲೆ ಒಂದಾಯಿತು. ಹೀಗೆ ಮಾಡ್ಕೊಳ್ತಾ ಬಂದರೆ ರೋಲು ಚೆನ್ನಾಗಾಗುತ್ತೆ. ರೋಲ್ ಈ ಥರ ಮಾಡ್ಕೊಳ್ಳಿ. ಮತ್ತು ಅಂಟಬಾರ್ದಲ್ಲ, ಹಾಗಾಗಿ ಈ ಕಡೆ ಒಂದು ಕವರ್ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೋಬೋದು. ಯಾಕಂದರೆ ಇವಾಗ ಸ್ವಲ್ಪ ಉದ್ದ ಆಗುತ್ತಲ್ಲ ಇದು, ಹಾಗಾಗಿ ಕ್ಲೀನಾಗಿ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಇವಾಗ ಮೆತ್ತಗಿದೆಯಲ್ಲ, ಅದಕ್ಕೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಕ್ಲೀನಾಗಿ ಕಟ್ಟಾಗುತ್ತದು. ಸ್ವಲ್ಪ ಮೆತ್ತಗಿದೆ ಅಷ್ಟೇ ಇದು. ಇನ್ನೊಂದು 15 ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅದು. ನೋಡಿ, ಒಂದು 10 ನಿಮಿಷ ಬಿಟ್ಟು ಇವಾಗ ಕಟ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಕ್ಲೀನಾಗಿ ಕಟ್ಟಾಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಅದು. ಇವಾಗ ನಾನು ಪ್ಲೇಟಲ್ಲಿ ಜೋಡಿಸ್ತೀನಿ. ನೋಡಿ ಈ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.